ನಿನ್ನೆ ಪ್ರೀತಿಸುವೆ ಭಾಗ 89. ತನ್ಮಯ್ ಮಾತನಾಡಿ ಹೋಗಿ ಆದ ಮೇಲೆ ರೆಡ್ಡಿ ರೂಮಿನಿಂದ ಹೊರಬಂದು ಯಾರೂ ಇಲ್ಲದನ್ನು ಖಾತರಿಪಡಿಸಿಕೊಂಡು ಇನ್ಸ್ಪೆಕ್ಟರ್ಗೆ ಕಾಲ್ ಮಾಡಿದರು. ಕಾಲ್ ರಿಸೀವ್ ಮಾಡಿದವರು ರೆಡ್ಡಿ ಜೊತೆ ಮಾತನಾಡತೊಡಗಿದರು. ಹೇಳಿ ಸರ್, ಇಷ್ಟೊತ್ತಲ್ಲಿ ನನ್ನ ನೆನಪು ಮಾಡ್ಕೊಂಡು ಕಾಲ್ ಮಾಡಿದ್ದೀರಾ ಅಂದ್ರೆ ಒಂದೇ ಏನಾದರೂ ಸಮಸ್ಯೆ ಇರಬೇಕು, ಇಲ್ಲಾಂದ್ರೆ ಆಫೀಸ್ ಬಿಟ್ಟು ಹೋಗಿದ್ರ ಬಗ್ಗೆ ಮಾಹಿತಿ ತಿಳಿದುಕೊಳ್ಳೋಕೆ ಕಾಲ್ ಮಾಡಿರ್ಬೇಕು. ಏನು ವಿಷಯ ಅಂತ ನೀವೇ ಹೇಳಿದ್ರೆ ನನಗೂ ಕೂಡ ಅನುಕೂಲವಾಗುತ್ತೆ. ಆಫೀಸಿಗೆ ಯಾರು ಬೆಂಕಿ ಹಚ್ಚಿದ್ದಾರೆ ಅಂತ ವಿಷಯ ಗೊತ್ತಾಯ್ತಾ? ವಿಷಯ ಆಗ್ಲೇ ಗೊತ್ತಾಗಿದೆ ಸರ್. ಈ ವಿಷಯನ ನಿಮ್ಮ ಮಗನ ಹತ್ತಿರ ಹೇಳೋದೊಂದೇ ಬಾಕಿ ಇದೆ. ಅವಾಗಿಂದ ಯೋಚನೆ ಮಾಡ್ತಾ ಇದ್ದೆ ಈ ವಿಷಯನ ಒಂದ್ಸಲ ನಿಮ್ಗೆ ಹೇಳೋಣ ಅಂತ. ಅಷ್ಟರಲ್ಲಿ ನೀವೇ ಕಾಲ್ ಮಾಡಿಬಿಟ್ರಿ. ಆದ್ರೂ ಸರ್, ನಿಮ್ಮಂತ ದೊಡ್ಡವ್ರ ಮನೆಯ ವಿಷಯನ ಬೀದಿಗೆ ಬರದಂತ ನೋಡ್ಕೊಳ್ಬೇಕು. ಈ ವಿಷಯ ಏನಾದ್ರೂ ಹೊರಗಡೆ ಲೀಕ್ ಆದ್ರೆ ನಿಮ್ಮ ರೆಪ್ಯುಟೇಷನ್ ಹಾಳಾಗುತ್ತೆ. ನನ್ನ ರೆಪ್ಯುಟೇಷನ್ ಹಾಳಾಗುತ್ತೆ ಅಂತಾನೆ ನಿನ್ಗೆ ಕಾಲ್ ಮಾಡಿದ್ದು. ಸಿಕ್ಕಿರೋ ಫುಟೇಜ್ ಅನ್ನು ಡಿಲೀಟ್ ಮಾಡ್ಬಿಡು. ಆಫೀಸ್ ಬಿಟ್ಟು ಹಾಕಿರೋದು ನನ್ನ ಚಿಕ್ಕ ಮಗನೇ ಅಂತ ಯಾರಿಗೂ ಗೊತ್ತಾಗಬಾರ್ದು. ಸರ್, ನಿಮ್ ದೊಡ್ಡ ಮಗನಿಗೆ ಹೇಳಿದ್ರಲ್ಲಿ ತಪ್ಪೇನಿದೆ? ಅವನು ಆಫೀಸ್ಗೆ ಯಾರು ಬೆಂಕಿ ಹಚ್ಚಿದೆ ಅಂತ ಅವನು ಕೂಡ ಗೊತ್ತಾಗ್ಬೇಕಲ್ವಾ? ನಾಳೆ ಅವನು ಸ್ಟೇಷನ್ಗೆ ಬಂದು ನನ್ನನ್ನು ಕೇಳಿದ್ರೆ ನಾನೇನು ಉತ್ತರ ಕೊಡ್ಲಿ? ನಾನೇನು ಹೇಳ್ತೀನಿ ಅದನ್ನೇ ಮಾಡಯ್ಯ ನೀನು. ಈ ವಿಷಯ ಯಾರಿಗೂ ಗೊತ್ತಾಗ್ಬಾರ್ದು ಅಂದ್ರೆ ನನ್ನ ದೊಡ್ಡ ಮಗನ ಕೂಡ ಗೊತ್ತಾಗ್ಬಾರ್ದು, ತಿಳಿತಾ? ಯಾರಿಗಾದ್ರೂ ಈ ವಿಷಯ ಗೊತ್ತಾದ್ರೆ ನೀನಿರೋ ಸ್ಟೇಷನ್ ಇಂದ ನಾನು ಎಲ್ಲೋ ದೂರಕ್ಕೆ ಟ್ರಾನ್ಸ್ಫರ್ ಮಾಡಿಸ್ಬಿಡ್ತೀನಿ. ಏನ್ ಹೇಳ್ತೀನೋ ಅದನ್ನೇ ಕೇಳಿಸ್ಕೊಂಡು ಅದನ್ನೇ ಮಾಡು, ಗೊತ್ತಾಯ್ತಾ? ಅವನೇನಾದ್ರೂ ಕೇಳಿದ್ರೆ ಅಲ್ಲಿ CCTV ಫೋಟೇಜ್ ಇಲ್ಲ, ಹಾಗಾಗಿ ಯಾರೂ ಸಿಕ್ಕಿಲ್ಲ ಅಂತ ಹೇಳು. ಇಲ್ಲಾಂದ್ರೆ ಶಾರ್ಟ್ ಸರ್ಕ್ಯೂಟ್ ನಿಂದ ಆಗಿರ್ಬೇಕಂತ ಹೇಳು. ಬಾಯಿ ಮುಚ್ಚಕ್ಕೆ ದುಡ್ಡು ಕಳಿಸ್ತೀನಿ, ಅದನ್ನು ಇಸ್ಕೊಂಡು ನಾನು ಹೇಳಿದಾಗ ಕೇಳು. ಆಯ್ತು ಸರ್, ನೀವೇನು ಚಿಂತೆ ಮಾಡಬೇಡಿ, ಈ ವಿಷಯ ನಾನೇ ಹ್ಯಾಂಡಲ್ ಮಾಡ್ತೀನಿ. ನಿಮ್ಮ ದೊಡ್ಡ ಮಗನನ್ನು ಯಾವ ರೀತಿ ಹ್ಯಾಂಡಲ್ ಮಾಡ್ಬೇಕು ಅದೇ ರೀತಿ ಮಾಡ್ತೀನಿ, ನೀವು ನಿಶ್ಚಿಂತೆ ಆಗಿರಿ ಅಂತ ಹೇಳಿ ಕಾಲ್ ಕಟ್ ಮಾಡಿದರು. ಇನ್ಸ್ಪೆಕ್ಟರ್ ಜೊತೆ ಮಾತನಾಡಿ ಆದ ಮೇಲೆ ರೆಡ್ಡಿ ಅವರು ಒಂದು ಕ್ಷಣ ನಿಟ್ಟುಸಿರು ಬಿಟ್ಟು ತನ್ನ ರೂಮಿಗೆ ಹೋದರು. ತನ್ನ ಡ್ಯಾಡ್ ಜೊತೆ ಮಾತನಾಡಿ ಬಂದ ಮೇಲೆ ತನ್ಮಯನ ಮನಸ್ಸಿಗೆ ಸ್ವಲ್ಪ ಸಮಾಧಾನವಾಯಿತು. ನಾನೇ ಬ್ರೋ ಆಫೀಸ್ಗೆ ಬೆಂಕಿ ಹಚ್ಚಿದಂತ ಯಾರಿಗೂ ಗೊತ್ತಾಗಲ್ಲ. ಡ್ಯಾಡ್ ಇರೋ ತನಕ ನನ್ನನ್ನು ಯಾರು ಏನು ಮಾಡೋಕ್ಕಾಗಲ್ಲ. ನಾನು ಏನು ಮಾಡಿದ್ರು ಡ್ಯಾಡ್ ನನ್ನ ಬೆಂಬಲಕ್ಕೆ ನಿಲ್ತಾರೆ. ನಾನು ಆದಷ್ಟು ಬೇಗ ಇಕ್ಷಾಳನ್ನು ಬ್ರೋನಿಂದ ದೂರ ಮಾಡಬೇಕು. ಇಲ್ಲಾಂದ್ರೆ ಬ್ರೋ ಅವಳ ಮನಸ್ಸನ್ನು ಬದಲಾಯಿಸಿಬಿಟ್ರೆ ಕಷ್ಟ. ಇಕ್ಷಾಳನ್ನು ಮದುವೆಯಾಗಕ್ಕೆ ಡ್ಯಾಡನ್ನು ಹೇಗೆ ಒಪ್ಪಿಸೋದು? ಏನಾದರೂ ಮಾಡಿ ಡ್ಯಾಡನ್ನು ಒಪ್ಪಿಸಲೇಬೇಕು. ಏನು ಮಾಡಲಿ? ಡ್ಯಾಡ್ಗೆ ನಾನಂದ್ರೆ ತುಂಬ ಇಷ್ಟ. ನನಗೇನಾದರೂ ಆದರೆ ಡ್ಯಾಡ್ ಸಹಿಸ್ಕೊಳ್ಳಲ್ಲ. ಡ್ಯಾಡ್ಗೆ ಎಮೋಷನಲ್ ಬ್ಲ್ಯಾಕ್ ಮೇಲ್ ಮಾಡಿ ನಾನು ಕೆಲಸ ಮಾಡಿಸ್ಕೊಳ್ಬೇಕು. ಎಸ್, ಇದೇ ರೀತಿ ಮಾಡೋಣ ಅಂತ ಅಂದುಕೊಂಡು ಇಕ್ಷಾಳನ್ನು ಪಡೆದುಕೊಳ್ಳಲು ಏನೇನು ಮಾಡಬೇಕು ಅಂತ ಪ್ಲಾನ್ ಮಾಡತೊಡಗಿದನು. ಬೆಳಿಗ್ಗೆ 9ರ ಸಮಯ. ಚಿನ್ಮಯ್ ಪೆನ್ಡ್ರೈವ್ ಅಲ್ಲಿದ್ದ ಡಾಕ್ಯುಮೆಂಟ್ ಅನ್ನು ಲ್ಯಾಪ್ಟಾಪ್ಗೆ ಹಾಕಿ ಟೆಂಡರ್ ಪ್ರೆಸೆಂಟೇಷನ್ಗೆ ರೆಡಿಯಾಗತೊಡಗಿದನು. ಅಷ್ಟರಲ್ಲಿ ಅವನಿಗೆ ಇನ್ಸ್ಪೆಕ್ಟರ್ ಕಾಲ್ ಮಾಡಿದರು. ಕಾಲ್ ರಿಸೀವ್ ಮಾಡಿದವನು, ಹೇಳಿ ಇನ್ಸ್ಪೆಕ್ಟರ್, ಆಫೀಸ್ಗೆ ಬೆಂಕಿ ಯಾರು ಹಚ್ಚಿದೆ ಅಂತ ಗೊತ್ತಾಯ್ತಾ? ನೋಡಿ ಚಿನ್ಮಯ್, ನಿಮ್ಮ ಆಫೀಸ್ಗೆ ಯಾರು ಬೆಂಕಿ ಹಚ್ಚಿಲ್ಲ. ಶಾರ್ಟ್ ಸರ್ಕ್ಯೂಟ್ನಿಂದ ಬೆಂಕಿ ತಗಲಿದೆ ಅಷ್ಟೇ. ಶಾರ್ಟ್ ಸರ್ಕ್ಯೂಟ್ನಿಂದ ಬೆಂಕಿ ತಗಲಕ್ಕೆ ಸಾಧ್ಯ ಇಲ್ಲ ಸರ್, ಯಾಕಂದರೆ ಆಫೀಸ್ನ ಎಲ್ಲ ಪವರ್ ನಾನು ಆಫ್ ಮಾಡಿಬಿಟ್ಟು ಬಂದಿದ್ದು. ಅದಲ್ಲದೆ ಯಾರು ಬೇಕು ಅಂತಲೇ CCTVಯನ್ನು ಕೂಡ ಹೊಡೆದು ಹಾಕಿದ್ದಾರೆ. ಇದನ್ನೆಲ್ಲ ನೋಡಿದ್ರೆ ನನಗೆ ಆಗದವ್ರು ಯಾರು ಈ ಕೆಲಸ ಮಾಡಿದ್ದಾರೆ ಅಂತ ನನಗನ್ನಿಸ್ತಾ ಇದೆ. ಇನ್ಸ್ಪೆಕ್ಟರ್, ನಾನಾ ಇಲ್ಲ ನೀವಾ? ನೀವು ಕಂಪ್ಲೇಂಟ್ ಕೊಟ್ಟಿದ್ದೀರಿ, ನಾನು ಆ್ಯಕ್ಷನ್ ತಗೊಂಡಿದ್ದೀನಿ. ಎಲ್ಲನೂ ಚೆಕ್ ಮಾಡಿದ ಮೇಲೆ ನಾನು ನಿಮಗೆ ಹೇಳ್ತಾ ಇರೋದು. CCTV ಬೆಂಕಿ ನಂದಿಸಬೇಕಾದ್ರೆ ಯಾರ ಕೈಯಿಂದಾದರೂ ಒಡೆದು ಹೋಗಿರ್ಬೋದು. ಶಾರ್ಟ್ ಸರ್ಕ್ಯೂಟ್ನಿಂದ ಆಗಿರೋದು ಕ್ಲಿಯರ್ ಆಗಿ ಕಾಣಿಸ್ತಾ ಇದೆ. ಈ ಕೇಸನ್ನು ನಾವು ಕ್ಲೋಸ್ ಮಾಡ್ತಾ ಇದ್ವಿ. ನೀವು ಜಾಸ್ತಿ ತಲೆ ಕೆಡಿಸ್ಕೊಳ್ಳದೆ ಮುಂದೆ ಏನು ಮಾಡಬೇಕಂತ ನೋಡಿ ಅಂತ ಹೇಳಿ ಕಾಲ್ ಕಟ್ ಮಾಡಿದರು. ಚಿನ್ಮಯನಿಗೆ ಇನ್ಸ್ಪೆಕ್ಟರ್ ಬಿಹೇವಿಯರ್ ಯಾಕೋ ಸರಿ ಕಾಣಿಸಲಿಲ್ಲ. ಇನ್ಸ್ಪೆಕ್ಟರ್ ಸುಳ್ಳು ಹೇಳುತ್ತಿದ್ದಾರೆ ಅಂತ ಅವನಿಗೆ ಭಾಸವಾಗತೊಡಗಿತ್ತು. ಆದರೆ ಅವನು ಏನು ಮಾಡದ ಪರಿಸ್ಥಿತಿಯಲ್ಲಿದ್ದನು.
ಇದರ ಹಿಂದೆ ಬಿದ್ದರೆ ಬಿಸ್ನೆಸ್ ಕಡೆ ಫೋಕಸ್ ಮಾಡೋಕ್ಕೆ ಆಗಲ್ಲ ಅಂತ ಅವನಿಗೆ ಅರಿವಾಗಿ ಈ ವಿಷಯವನ್ನು ಅಲ್ಲಿಗೆ ಬಿಟ್ಟು ಬಿಟ್ಟನು. ಪ್ರೆಸೆಂಟೇಷನ್ ಎಲ್ಲ ಇನ್ನೊಮ್ಮೆ ಚೆಕ್ ಮಾಡಿ ಮೀಟಿಂಗ್ ಎಂದು ಹೊರಟನು. ಇಕ್ಷಾ ಕೂಡ ಅವನ ಜೊತೆ ಹೊರಟಳು. ಚಿನ್ಮಯ್ ಬೇಡ ಅಂತನೂ ಹೇಳದೆ ಅವಳನ್ನು ಅವನ ಜೊತೆ ಕರೆದುಕೊಂಡು ಹೋದನು. ಇವರಿಬ್ಬರನ್ನು ಮತ್ತೆ ಒಟ್ಟಿಗೆ ನೋಡಿದ ತನ್ಮಯನ ರಕ್ತ ಕುದಿಯತೊಡಗಿತು. ನಾನು ಇಷ್ಟು ಮಾಡಿನೇ ಇವಳು ಇವನ ಜೊತೆಗೆ ಹೋಗ್ತಾ ಇದ್ದಾಳೆ. ಆಫೀಸ್ ಸುಟ್ಟು ಹೋದ್ಮೇಲೆ ಇಬ್ಬರು ಎಲ್ಲಿಗೆ ಹೋಗ್ತಾ ಇದ್ದಾರೆ? ನಾನು ಅಂದುಕೊಂಡಿದ್ದು ಯಾವುದೂ ಆಗ್ತಾ ಇಲ್ಲ. ಯಾಕೆ ಇಲ್ಲ, ಇವರಿಬ್ಬರು ಜೊತೆಯಾಗಿರಬಾರ್ದು. ನಾನು ಅಂದುಕೊಂಡಿದ್ದೇ ಆಗಬೇಕು. ಇಕ್ಷೆ ಎಲ್ಲಿಗಾದರೂ ಹೋಗ್ಬೇಕಾದ್ರೆ ಅದು ನನ್ನ ಜೊತೆನೇ ಹೊರತು ಪ್ರೋ ಜೊತೆ ಅಲ್ಲ. ಇದಕ್ಕೆಲ್ಲ ಒಂದು ಅಂತ್ಯ ಆಡಲೇಬೇಕು. ಇಲ್ಲಾಂದ್ರೆ ನಾನು ಸೋತು ಹೋಗ್ಬಿಡ್ತೀನಿ. ನಾನು ಸೋಲ್ಬಾರ್ದು. ಸೋಲ್ ನನ್ನ ಹಿಂದೆ ಬರಬಾರ್ದು. ತನ್ಮಯ್ ಹುಟ್ಟಿರೋದೇ ಗೆಲ್ಲೋಕ್ಕೋಸ್ಕರ. ನಾನು ನಿನ್ನ ಮನಸ್ಸನ್ನು ಗೆಲ್ತೀನಿ ಇಕ್ಷಾ. ನಾಳೆನೇ ಒಂದು ತೀರ್ಮಾನಕ್ಕೆ ಬರ್ತೀನಿ. ಏನು ಮಾಡಬೇಕಂತ ಅಂದುಕೊಂಡಿದ್ದೇನೆ ಅದನ್ನು ನಾಳೆ ಮಾಡಬೇಕು. ನನ್ನ ಹತ್ರ ಜಾಸ್ತಿ ಟೈಮ್ ಇಲ್ಲ. ನಾನು ಜಾಸ್ತಿ ಟೈಮ್ ತಗೊಂಡಷ್ಟು ಇಕ್ಷಾ ಪ್ರೋಗೆ ಹತ್ತಿರ ಆಗ್ತಾಳೆ. ಹಾಗಾಗಿ ನಾನು ಬಿಡಲ್ಲ. ನಾಳೆನೇ ನನ್ನ ಪ್ಲ್ಯಾನನ್ನು ಎಕ್ಸಿಕ್ಯೂಟ್ ಮಾಡ್ತೀನಿ. ನಾಳೆ ಅಟ್ ಎನಿ ಕಾಸ್ಟ್ ಇಕ್ಷಾ ನನ್ನನ್ನು ಮದುವೆ ಆಗಲು ಒಪ್ಪಲೇಬೇಕು. ಎಲ್ಲರೂ ನಮ್ಮಿಬ್ಬರ ಮದುವೆಗೆ ಒಪ್ಪಿಗೆ ಸೂಚಿಸಬೇಕು. ಆ ಥರ ಮಾಡ್ತೀನಿ. ಬ್ರೋ, ವೇಟ್ ಆ್ಯಂಡ್ ವಾಚ್. ನಾಳೆ ದಿನ ನಿನ್ನ ಲೈಫ್ನ ದುಃಖದ ದಿನ. ಮೋಸ ಮಾಡಿ ಇಕ್ಷಾಳನ್ನು ನನ್ನಿಂದ ಕಿತ್ಕೊಂಡೆ ಅಲ್ವಾ? ಅದೇ ರೀತಿ ನಾನು ಕೂಡ ಮೋಸ ಮಾಡಿ ಇಕ್ಷಾಳನ್ನು ನಿನ್ನಿಂದ ಕಿತ್ಕೊಳ್ತೀನಿ. ನಿನ್ನಿಂದ ಏನು ಮಾಡೋಕ್ಕಾಗಲ್ಲ. ನಿನ್ನ ಕಣ್ಣೆದುರಿಗೇನೆ ಅವಳ ಜೊತೆ ಮದುವೆ ಆಗ್ತೀನಿ. ನಾವಿಬ್ಬರು ಖುಷಿಯಾಗಿರೋದನ್ನು ನೋಡಿ ನೀನು ಹಿಂಸೆ ಅನುಭವಿಸ್ಬೇಕು. ಅದನ್ನು ನೋಡಿ ನಾನು ಖುಷಿ ಪಡಬೇಕು. ಈ ತನ್ಮಯ್ ತಂಟೆಗೆ ಬಂದರೆ ಏನಾಗುತ್ತೆ ಅಂತ ನಿನಗೆ ಕೂಡ ಗೊತ್ತಾಗಲಿ. ನನಗೆ ಇಷ್ಟವಾಗುವ ಯಾವುದೇ ವಸ್ತು ಆಗಲಿ ವ್ಯಕ್ತಿ ಆಗಲಿ ಅದು ನನಗೆ ಬೇಕು ಅಂದರೆ ಬೇಕು ಅಷ್ಟೇ. ನನಗೆ ಸೇರಿದ್ದು ನಾನು ಯಾರಿಗೂ ಕೂಡ ಬಿಟ್ಟುಕೊಡೋ ಮಾತೇ ಇಲ್ಲ. ಚಿಕ್ಕಂದಿನಿಂದಲೂ ನನಗೆ ಇಷ್ಟವಾಗುವ ವಸ್ತು ನಾನು ನಿನ್ನಿಂದ ಕಿತ್ಕೊಂಡೇ ಪಡೆದಿದ್ದು. ಬ್ರೋ, ಅದು ನಿನಗೆ ಇನ್ನೂ ನೆನಪಿರ್ಬೇಕು ಅಂತ ನಾನು ಅಂದುಕೊಂಡಿದ್ದೀನಿ. ಈ ಮನೆಯಲ್ಲಿ ಮುಂಚಿನಿಂದಲೂ ನೀನು ಮೂಲೆ ಗುಂಪಾಗಿದ್ದವನು. ಇನ್ನು ಮುಂದೆ ಕೂಡ ಮೂಲೆ ಗುಂಪಾಗಿರ್ತೀಯ. ನಾಳೆ ದಿನ ನಿನ್ನ ಖುಷಿಯೆಲ್ಲ ನಿನ್ನಿಂದ ಕಿತ್ಕೊಳ್ತೀನಿ. ಆ ಕ್ಷಣಕ್ಕೋಸ್ಕರ ಕಾಯ್ತಾ ಇದ್ದೀನಿ ಬ್ರೋ ಅಂತ ಅಂದುಕೊಳ್ಳುತ್ತಾ ವಿಷಕಾರತೊಡಗಿದನು. ಮೀಟಿಂಗ್ ಹಾಲಲ್ಲಿ ಎಲ್ಲರೂ ತಮ್ಮ ತಮ್ಮ ಕಂಪನಿಯ ಪ್ರೆಸೆಂಟೇಷನ್ ಅನ್ನು ವಿವರಿಸತೊಡಗಿದರು. ಇಕ್ಷಾ ಚಿನ್ಮಯನಿಗೆ ಹುರಿದುಂಬಿಸತೊಡಗಿದಳು. ಚಿನ್ಮಯ್ ತನ್ನ ಕಂಪನಿಯ ಪ್ರೆಸೆಂಟೇಷನ್ ಅನ್ನು ವಿವರಿಸಿದಾಗ ಅವನ ಪ್ರೆಸೆಂಟೇಷನ್ ಅವರಿಗೆ ಇಷ್ಟವಾಯಿತು. ಇನ್ನೇನು ಅವನಿಗೆ ಕಂಪನಿಯ ಡೀಲ್ ಸಿಗಬೇಕು. ಅಷ್ಟರಲ್ಲಿ ಇನ್ನೊಂದು ಕಂಪನಿಯವರು ಅವನಿಗೆ ಡೀಲ್ ಸಿಗಬಾರದು ಅಂತ ಅವನ ಆಫೀಸ್ ಸುಟ್ಟು ಹೋಗಿದ್ದರ ಬಗ್ಗೆ ಧ್ವನಿ ಎತ್ತಿದರು. ಮಿಸ್ಟರ್ ಚಿನ್ಮಯ್, ನಾನು ಕೇಳ್ಪಟ್ಟೆ ನಿಮ್ಮ ಆಫೀಸ್ ಸುಟ್ಟು ಹೋಗಿದೆ ಅಂತ. ಆಫೀಸ್ ಇಲ್ಲದೆ ನೀವು ಹೇಗೆ ಎಲ್ಲ ಮ್ಯಾನೇಜ್ ಮಾಡ್ತೀರಾ? ನೀವೇ ಇಷ್ಟೊಂದು ಲಾಸಲ್ಲಿ ಇರಬೇಕಾದ್ರೆ ಸಿಕ್ಕ ಡೀಲನ್ನು ಹೇಗೆ ಕಂಪ್ಲೀಟ್ ಮಾಡ್ತೀರಾ? ದುಡ್ಡು ತಗೊಂಡು ಓಡಿ ಹೋಗ್ಬಿಟ್ರೆ ನಿಮ್ಮ ಮೇಲೆ ಕಂಪ್ಲೇಂಟ್ ಕೊಡೋಕ್ಕೆ ಆಫೀಸ್ ಕೂಡ ಇಲ್ಲ. ಸರ್, ನನಗೆ ಅನಿಸೋ ಪ್ರಕಾರ ಈ ಡೀಲ್ ಇವ್ರಿಗೆ ಹೋಗಬಾರ್ದು. ನಮ್ಮಲ್ಲಿ ಸುಮಾರು ಜನ ಪ್ರೆಸೆಂಟೇಷನ್ ಚೆನ್ನಾಗಿ ಕೊಟ್ಟಿದ್ದೀವಿ. ಹಾಗಾಗಿ ನಮ್ಮಲ್ಲೇ ಯಾರಿಗಾದ್ರೂ ಡೀಲ್ ಕೊಡ್ಬೋದಲ್ವಾ ಅಂತವರು ಹೇಳಿದಾಗ ಚಿನ್ಮಯ್ ಮಾತು ಮುಂದುವರಿಸುತ್ತಾ, 1 ಮಿನಿಟ್ ಸರ್, ನೀವು ಯಾವುದೇ ನಿರ್ಧಾರ ತಗೊಳ್ಳೋ ಮುಂಚೆ ನಾನು ಸ್ವಲ್ಪ ಮಾತಾಡ್ಬೋದಾ? ಶೋರ್ ಮಿಸ್ಟರ್ ಚಿನ್ಮಯ್, ನೀವು ಕಂಟಿನ್ಯೂ ಮಾಡಿ. ಥ್ಯಾಂಕ್ ಯು ಸರ್ ಅಂತ ಹೇಳಿ ಅವನು ತನ್ನ ಬಗ್ಗೆ ಮಾತನಾಡಿದವರನ್ನು ಉದ್ದೇಶಿಸಿ ಮಾತು ಮುಂದುವರಿಸಿದನು. ಮಿಸ್ಟರ್ ಪ್ರತಾಪ್, ನೀವು ಹೇಳಿದಾಗೆ ನನ್ನ ಆಫೀಸ್ ಸುಟ್ಟು ಹೋಗಿರೋದು ನಿಜ. ಹಾಗಂತ ನಾನು ಸುಮ್ಮನೆ ಕೂತ್ಕೊಂಡು ಅಳಕ್ಕಾಗತ್ತಾ? ಇಲ್ಲ ಅಲ್ವಾ? ಆಫೀಸ್ ಸುಟ್ಟು ಹೋದರೆ ಇನ್ನೊಂದು ಆಫೀಸ್ ರೆಡಿ ಮಾಡ್ತೀನಿ. ಅಷ್ಟೊಂದು ಕೆಪಾಸಿಟಿ ನನಗೆ ಇದೆ. ಆಫೀಸ್ ಸುಟ್ಟು ಹೋಗಿರೋದಕ್ಕೂ ನನ್ನ ಕೆಪಾಸಿಟಿ ಕಂಪೇರ್ ಮಾಡೋ ತಪ್ಪಲ್ವಾ? ನಾನು ಡೀಲ್ ತಗೊಂಡು ಮಾಡಿರೋ ಕೆಲಸ ಇಲ್ಲಿ ತನಕ ಯಾವುದೂ ಫೇಲ್ ಆಗಿಲ್ಲ. ಬೇಕಾದ್ರೆ ನೀವು ಕ್ರಾಸ್ ಚೆಕ್ ಮಾಡ್ಬೋದು. ಸ್ಟಾರ್ ವೇವ್ ಕ್ರಿಯೇಷನ್ ಚಿನ್ಮಯ್ ರೆಡ್ಡಿ ಯಾರು ಅಂತ ಕೇಳಿದರೆ ಎಲ್ಲರೂ ನನ್ನ ಬಗ್ಗೆ ಇನ್ಫಾರ್ಮೇಶನ್ ಕೊಡ್ತಾರೆ. ನನ್ನ ಕಂಪನಿಯಿಂದ ಇಲ್ಲಿ ತನಕ ಯಾವುದೇ ಇಲ್ಲಿಗಲ್ ಕೆಲಸ ನಡೆದಿಲ್ಲ. ನಮಗೆ ಸಿಕ್ಕಿರೋ ಕೆಲಸ ನಾವು ತುಂಬ ಶ್ರದ್ಧೆಯಿಂದ ಮಾಡ್ತೀವಿ.
ನೀವು ನನ್ನ ಆಫೀಸ್ ಸುಟ್ಟು ಹೋಗಿರೋದನ್ನು ಬಿಟ್ಟು ನಾನು ಮಾಡಿದ ಕೆಲಸವನ್ನು ವಿಚಾರಿಸ್ಕೊಂಡು ಬಂದರೆ ನಿಮಗೆ ನಾನು ಏನು ಅಂತ ಗೊತ್ತಾಗುತ್ತೆ ಅಂತ ಹೇಳಿದಾಗ ಅವರು ಏನೂ ಮಾತನಾಡದೆ ಸುಮ್ಮನೆ ಕುಳಿತುಕೊಂಡರು. ಆಗ ಟೆಂಡರ್ ಕಾಲ್ ಮಾಡಿರೋ ಕಂಪನಿ ಹೆಡ್ ಮಾತು ಮುಂದುವರಿಸಿದ್ದರು. ನೋಡಿ ಮಿಸ್ಟರ್ ಚಿನ್ಮಯ್, ನಿಮ್ಮ ಬಗ್ಗೆ ನಾನು ತುಂಬ ಕೇಳಿದ್ದೇನೆ. ನಿಮ್ಮ ಕೆಲಸ ಬಗ್ಗೆ ತುಂಬ ಜನ ಹೊಗಳಿದ್ದಾರೆ. ನನಗೆ ದುಡ್ಡು ಮುಖ್ಯ ಅಲ್ಲ, ಕೆಲಸ ಹೇಗಾಗುತ್ತೆ ಅಂತ ಅದು ಮುಖ್ಯ. ನಿಮ್ಮ ಪ್ರೆಸೆಂಟೇಷನ್ ನನಗೆ ತುಂಬ ಇಷ್ಟ ಆಗಿದೆ. ಎಲ್ಲರಿಗೂ ಕಂಪೇರ್ ಮಾಡಿದ್ರೆ ನೀವು ಕೊಟ್ಟಿರೋ ಪ್ರೈಸ್ ಲಿಸ್ಟ್ ತುಂಬಾನೇ ಕಮ್ಮಿ ಇದೆ. ಹಾಗಾಗಿ ಈ ಡೀಲ್ ನಿಮಗೆ ಸಿಗ್ತಾ ಇದೆ. ಕಾಂಗ್ರ್ಯಾಚುಲೇಷನ್ ಮಿಸ್ಟರ್ ಚಿನ್ಮಯ್ ಅಂತ ಹೇಳಿದಾಗ ಅವನಿಗೆ ಖುಷಿಯಾಗಿ ಥ್ಯಾಂಕ್ ಯು ಸರ್ ಅಂತ ಹೇಳಿದನು. ಚಿನ್ಮಯನ ಮುಖ ನೋಡಿ ಇಕ್ಷಾಳಿಗೆ ತುಂಬಾನೇ ಸಂತೋಷವಾಯಿತು. ಡೀಲ್ ಎಲ್ಲ ಸೈನ್ ಮಾಡಿ ಖುಷಿಯಿಂದ ಇಕ್ಷಾಳ ಜೊತೆ ಅಲ್ಲಿಂದ ಹೊರಟನು. ಅಷ್ಟರಲ್ಲಿ ಗಂಟೆ 12:50 ಆಗಿತ್ತು. ಇಕ್ಷಾಳಿಗೆ ಡಾಕ್ಟರ್ ರಜತ್ನನ್ನು 1 ಗಂಟೆಗೆ ಭೇಟಿಯಾಗಬೇಕಿತ್ತು. ಅದನ್ನು ನೆನಪು ಮಾಡಿಕೊಂಡ ಅವಳು, ಚಿನ್ಮಯ್, ನನ್ನನ್ನು ಫ್ರೆಂಡನ್ನು ಮೀಟ್ ಆಗಕ್ಕೆ ಹೋಗ್ಬೇಕು. ಮುಂದೆ ಹೋಗ್ತಾ ಒಂದು ಹೋಟೆಲ್ ಇದೆ, ಅಲ್ಲಿ ನನ್ನ ಡ್ರಾಪ್ ಮಾಡು. ಸರಿ ಅಂತ ಹೇಳಿದ ಅವನು ಮನಸ್ಸಿನಲ್ಲಿ ಯೋಚನೆ ಮಾಡತೊಡಗಿದನು. ಯಾರಿರ್ಬೋದು ಇವಳು ಫ್ರೆಂಡ್? ಲಂಡನ್ನಲ್ಲಿ ಬೆಳೆದವಳಿಗೆ ಇಲ್ಲಿ ಫ್ರೆಂಡ್ ಯಾರಿದ್ದಾರೆ ಅಂತ ಅಂದುಕೊಳ್ಳುತ್ತಿರಬೇಕಾದರೆ ಅವಳು ಇಳಿಯುವ ಸ್ಟಾಪ್ ಬಂದು ಬಿಟ್ಟಿತು. ಕಾರಿನಿಂದ ಇಳಿದವಳು, ನನ್ನನ್ನು ಫ್ರೆಂಡನ್ನು ಮೀಟ್ ಆದ್ಮೇಲೆ ಮಾಮ್ ಡ್ಯಾಡ್ನ ನೋಡೋಕೆ ಮನೆಗೆ ಹೋಗ್ತೀನಿ, ನನಗೆ ಕಾಯ್ಬೇಡ ಅಂತ ಹೇಳಿ ಡಾಕ್ಟರ್ ರಜತ್ ಇದ್ದಲ್ಲಿ ಹೋದಳು. ಡಾಕ್ಟರ್ ರಜತ್ ಆಗ್ಲೇ ಬಂದಿದ್ದರು. ಅವಳನ್ನು ನೋಡಿ ಅವಳ ಹತ್ತಿರ ಬಂದು ಕೈ ಕುಲುಕಿದರು. ಇದನ್ನು ನೋಡಿ ಚಿನ್ಮಯನಿಗೆ ಏನೋ ಒಂಥರ ಅನುಭವ ಆಯಿತು. ಡಾಕ್ಟರ್ ರಜತ್ ನೋಡೋಕೆ ತುಂಬಾ ಹ್ಯಾಂಡ್ಸಮ್ ಆಗಿದ್ದರು. ಇಕ್ಷಾಳನ್ನು ಅವರ ಜೊತೆ ನೋಡಿ ಚಿನ್ಮಯನಿಗೆ ಹೊಟ್ಟೆ ಕಿಚ್ಚಾಗತೊಡಗಿತು. ವಿಧಿ ಇಲ್ಲದೆ ಹೊಸ ಆಫೀಸ್ ರೆಡಿ ಮಾಡಲು ಅಲ್ಲಿಂದ ಹೊರಟನು. ಕತೆ ಮುಂದುವರಿಯುವುದು. ತನ್ಮಯ್ ಇಕ್ಷಾಳನ್ನು ಪಡೆದುಕೊಳ್ಳಲು ಯಾವ ರೀತಿಯ ಪ್ಲಾನ್ ಮಾಡುತ್ತಾನೆ ಅನ್ನೋದನ್ನು ತಿಳಿಯಲು ಮುಂದಿನ ಸಂಚಿಕೆಗಾಗಿ ಕಾಯೋಣ. ಅಲ್ಲಿ ತನಕ ಈ ಕತೆ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಹಾಗೆ ಕತೆ ಹೇಗಿದೆ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಧನ್ಯವಾದಗಳು.